सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वात्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे अष्टाभिः सूत्रैरुपनिबद्धेऽस्मिन् चतुर्दशे कर्त्रधिकरणे तदुपनिबद्धं पञ्चमं सूत्रं द्विवारं पठित्वा सूत्रार्थं तद्भाष्यभागञ्च यथानुग्रहम् इदानीं विचारयामः। इदं सूत्रं पादादितः पादादितः सप्तत्रिंशं सूत्रम्। इदं सूत्रं सप्तत्रिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तत्रिंशं सूत्रं तद्भाष्यभागं च यथाचार्यानुग्रहं विचारयामः। ॐ हरलीलावताराय
ಶಂಕರಾಯ ವರೌಜಸೇ ವೈಕಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೇ ವೈಕಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ಇದು ಆಚಾರ್ಯರ ಒಂದು ಪ್ರಶಸ್ತಿ ಶ್ಲೋಕ. ಇದನ್ನ ಒಬ್ಬರು ಮಹಾತ್ಮರು, ಈ ಉಮಾಮಹೇಶ್ವರ ಅಂತ ಅವರ ಹೆಸರಂತೆ, ಅವರ ಬಗ್ಗೆ ಅಷ್ಟೊಂದು ಸರಿಯಾಗಿ ತಿಳಿದು ಬಂದಿಲ್ಲ. ಉಮಾಮಹೇಶ್ವರ ಅಂತ ಅವರು ಒಂದು ಗ್ರಂಥ ಬರೆದಿದ್ದಾರೆ, ಅದ್ವೈತ ಪರವಾದ ಗ್ರಂಥ. ಅದರಲ್ಲಿ ಸೂತ್ರ ಭಾಷ್ಯವನ್ನು ತೆಗೆದುಕೊಂಡು ಅದರದೇ ಒಂದು ವ್ಯಾಖ್ಯಾನ ರೂಪವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ ಸಂಕ್ಷೇಪವಾಗಿ. ಅದರಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ಆಚಾರ್ಯ ಸ್ತುತಿ, ಶಂಕರ ನಮನ, ಆಚಾರ್ಯ ಪ್ರಶಸ್ತಿ. ಇದು ತತ್ವಚಂದ್ರಿಕಾ ಅಂತಕ್ಕಂಥದ್ದು ಒಂದು ಇರ್ತಕ್ಕಂಥದ್ದು. ಇದು ಈಚೆಗಿದೆ, ಅದು ರಚನೆ ಆಗಿರ್ತಕ್ಕಂಥ ಒಂದು ಕೃತಿ. 16-17ನೇ ಶತಮಾನದಲ್ಲಿ ಅಂತ ಕಾಣುತ್ತೆ ರಚನೆ ಆಗಿರ್ತಕ್ಕಂಥ ಕೃತಿ. ಏನು ನೋಡಿ, ಅರ್ಥ ಸುಲಭವಾಗಿದೆ. ಹರಲೀಲಾವತಾರಾಯ ವರೌಜಸೆ ವೈಕಲ್ಯ ಕಲನಾ ಕಲ್ಪತರವೇ ಶಂಕರಾಯ ಗುರವೇ ನಮಃ ಅಂತಕ್ಕಂಥದ್ದು ಸರಳವಾಗಿ ಅರ್ಥವನ್ನು ಕೊಡ್ತಿದ್ರು. ಒಂದು ಸರಳವಾಗಿರ್ತಕ್ಕಂಥ ಅನುಷ್ಠುಪ್ ಛಂದಸ್ಸಿನಲ್ಲಿ ಯಾವ ಒಂದು ಒತ್ತಕ್ಷರದ ಒಂದು ಬಾಧೆ ಇಲ್ಲ, ಯಾವುದೂ ಇಲ್ಲ. ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಆಚಾರ್ಯ ಪ್ರಶಸ್ತಿ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಉಮಾಮಹೇಶ್ವರರು ಅಂತಕ್ಕಂಥ ಒಬ್ಬರು. ಏನು ಅರ್ಥ ಸುಲಭವಾಗಿದೆ, ಎಲ್ಲ ಗೊತ್ತಾ? ಹರಲೀಲಾವತಾರಾಯ, ಈ ಶಂಕರ ಭಗವತ್ಪಾದರನ್ನ ಇವರು ಏನಂತ ಕರೆದರು ಅಂದರೆ ಹರಲೀಲಾವತಾರಾಯ, ಸಾಕ್ಷಾತ್ ಪರಮೇಶ್ವರನೇ ತನ್ನ ಲೀಲೆಯಿಂದ ಅಂದರೆ ಏನು, ಯಾವ ಒಂದು ಸಾಧನವೂ ಇಲ್ಲದೆ, ಯಾವ ಪ್ರಯತ್ನವೂ ಇಲ್ಲದೆ, ಮತ್ತೆ ಯಾವ ಒಂದು ನಿಮಿತ್ತವಾಗಲಿ ಉಪಾದಾನವಾಗಲಿ ಏನೂ ಇಲ್ಲ. ಏನದು ಮತ್ತೆ ಹೇಗೆ ಅಂದರೆ ಕೇವಲ ಲೀಲಾ ಮಾತ್ರದಿಂದ ಅಷ್ಟೆ. ಸುಮ್ಮನೆ ಏನು ಮಕ್ಕಳು ಆಟ ಆಡ್ತಾರಲ್ಲ ಆ ಥರ ಅಷ್ಟೆ. ಹರಲೀಲಾವತ ಆ ಒಂದು ಲೀಲೆಯಿಂದ ಅವತರಿಸಿರತಕ್ಕಂತಹ ಯಾರು, ಆ ಪರಮೇಶ್ವರನೇ ಲೀಲೆಯಿಂದ ಅವತಾರ ಮಾಡಿ ಧರೆಗಿಳಿದು ಬಂದಿದ್ದಾನೆ. ಇಂತಹ ವರೌಜಸೆ ಅಂದರೆ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ, ಅತ್ಯಂತ ಓಜಸ್ಸಿನಿಂದ ಕೂಡಿರತಕ್ಕಂತಹ ಇಂತಹ ಮಹಾತ್ಮ ಮತ್ತಿವನು ಯಾತಕ್ಕೆ ಅವತಾರ ಮಾಡಿದ್ದು? ಯಾತಕ್ಕೆ? ಪರಮೇಶ್ವರ ಕೈಲಾಸದಿಂದ ಇಲ್ಲಿಗೆ ಬಂದು ಆ ಒಂದು ಲೀಲಾ ಮಾತ್ರದಿಂದ ಅವತಾರ ಮಾಡಿದ್ದು ಯಾತಕ್ಕೆ ಅಂತಂದರೆ, ಈ ಶಂಕರ ರೂಪದಿಂದ ಅವತಾರ ಮಾಡಿದ್ದು ವೈಕಲ್ಯ ಕಲನ ಕಲ್ಪತರವೇ. ವೈಕಲ್ಯ ಎಲ್ಲ ವಿಧವಾದ ಸಂಸಾರ ತಾಪತ್ರಯಗಳನ್ನು ಕೂಡ, ವಿಕಲಗಳು ಎಲ್ಲ ಏನು, ಇವೆಲ್ಲ ಏನು ಕಲೆಗಳು, ಸುಕಲೆಗಳೆಲ್ಲ ಇದು ವಿಕಲಗಳು. ಸಂಸಾರ ಇರತಕ್ಕಂಥದ್ದೆಲ್ಲವೂ ಅಷ್ಟೇ ವಿಕಲ. ನಾವು ವಿಕಲಾಂಗ ಅಂತೀವಲ್ಲ ಆ ಥರ ಎಲ್ಲ ಊನವಾಗಿರ್ತಕ್ಕಂಥದ್ದು ಯಾವುದೂ ಪರಿಪೂರ್ಣವಲ್ಲ. ವೈಕಲ್ಯ ಪರಿಚ್ಛಿನ್ನವಾದ ತತ್ವ ಯಾವುದದು? ಅದೇ ಸಂಸಾರ. ಇಂತಹ ಈ ಸಂಸಾರ ಅಂತ ಇದೆಯಲ್ಲ, ಅದನ್ನು ಕಲನ ಅಂತಂದರೆ ಏನು? ಕಲನ ಅಂತ ಅನ್ನೋದಕ್ಕೆ ಎರಡೂ ಅರ್ಥವಿದೆ. ಒಂದು, ಇಲ್ಲಿ ನಾವು ತಗೊಳ್ಬೇಕಾದಂತೂ ದೂರ ಮಾಡತಕ್ಕಂತಹ, ಬಾಧ ಮಾಡತಕ್ಕಂತಹ ಅಂತ. ಎಲ್ಲ ಸಂಸಾರವನ್ನೂ ಕೂಡ ಬಾಧ ಮಾಡತಕ್ಕಂಥ, ಮತ್ತು ಬಾಧ ಮಾಡಿ ಏನು ಮಾಡ್ತಾನೆ?
ನಮಗೆ ಆ ಒಂದು ಜ್ಞಾನವನ್ನು ಯಾಕೆ ಅವನು ವರೌಜಸೆ, ಅವನು ಸ್ವತಃ ಜ್ಞಾನ ಚಕ್ರವರ್ತಿ, ಸ್ವತಃ ಜ್ಞಾನ ಸ್ವರೂಪಿ. ಹೌದು ತಾನೆ ಪರಮೇಶ್ವರ. ಅಂತಹವನು ಅವತಾರ ಮಾಡಿದ್ದಾನೆ. ಯಾತಕ್ಕೆ? ಇದಕ್ಕೋಸ್ಕರ. ಮಹೇಶ್ವರ ಏನು? ಅವನ ಜ್ಞಾನ ನಿಧಿ. ಜ್ಞಾನಂ ಮಹೇಶ್ವರಾದಿಚ್ಛೇತ್. ಜ್ಞಾನ ಬೇಕಾದ್ರೆ ಮಹೇಶ್ವರ ಹತ್ರ ಹೋಗಬೇಕು. ಪರಮೇಶ್ವರನೇ ಅದಕ್ಕೆ ಅಧಿಕಾರಿ. ಹೀಗೆ ಇಂತಹ ವೈಕಲ್ಯವನ್ನ, ಎಲ್ಲ ಸಂಸಾರ ವೈಕಲ್ಯವನ್ನ ದೂರ ಮಾಡತಕ್ಕಂತಹ ಇವು ಯಾರು? ಕಲ್ಪತರವೇ. ಕಲ್ಪತರುವಿನ ಕಲ್ಪವೃಕ್ಷ. ಕಲ್ಪವೃಕ್ಷ ಏನು? ಸಾಮಾನ್ಯವಾದ ಸ್ವರ್ಗದಲ್ಲಿರತಕ್ಕಂಥ ಕಲ್ಪವೃಕ್ಷ ನಾವು ಏನು ಬೇಡದ್ದನ್ನು ಕೊಡ್ತೇವೆ. ಇಲ್ಲಿ ಏನು? ಇಲ್ಲಿ ಬೇಡತಕ್ಕಂಥದ್ದು ನಾವು ಏನು? ಸಂಸಾರದಿಂದ ದೂರವಾಗುವುದು ಅಷ್ಟೆ. ಅಂದರೆ ಏನು? ಎಲ್ಲ ಈ ದ್ವೈತ ಸಂಸಾರ ಅಂದರೆ ದ್ವೈತ ತಾನೆ. ದ್ವೈತ ಪ್ರಪಂಚದಿಂದ ನಮ್ಮನ್ನ ದೂರವಾಗಿಸಿ ಎಲ್ಲಿ? ಅದ್ವೈತವೆಂಬ ಪರಮ ಪದದಲ್ಲಿ ಅಭಿಷೇಕ ಮಾಡತಕ್ಕಂತಹ ಈ ಒಂದು ಅದಕ್ಕೆ ಬೇಕಾದ ಯಾವುದು? ಜ್ಞಾನ. ಅದನ್ನು ಕೊಡತಕ್ಕಂತಹ ಕಲ್ಪತರುವಿನು, ಕಲ್ಪವೃಕ್ಷ. ಇಂತಹ ಯಾರು ಅವನು ಅಂತಂದರೆ ಶಂಕರಾಯ ಗುರವೇ ನಮಃ. ಆ ಶಂಕರನೆಂಬ ಗುರುವೇ ನಮಸ್ಕಾರ, ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ಈ ಒಂದು ಶ್ಲೋಕ ಚೆನ್ನಾಗಿದೆ. ಬಹಳ ಒಂದು ಸುಲಭವಾಗಿದೆ, ಚೆನ್ನಾಗಿದೆ. ಇನ್ನೊಂದ್ಸಲ ಹೇಳ್ಕೊಳ್ಳೋಣ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೆ ವೈಕಲ್ಯ ಕಲನಾ ಕಲ್ಪತರವೇ ಗುರವೇ ನಮಃ. ಮತ್ತೆ ಈ ದಿನ ಈ ಒಂದು ಪಾಠ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಈ ಒಂದು ಈ ಸೋಮವಾರ ಇದರ ಒಂದು ಮಹತ್ವವನ್ನು ಸ್ವಲ್ಪ ನಾವು ಮನಸ್ಸಿಗೆ ತಂದುಕೊಳ್ಬೇಕಾದದ್ದು ಅವಶ್ಯಕ. ಇವತ್ತು ಅತ್ಯಂತ ಈ ಒಂದು ಪರ್ವಕಾಲ ಇವತ್ತು. ಯಾತಕ್ಕೆ ಅಂತಂದರೆ, ಯಾವ ಒಬ್ಬ ಗುರುವು ನಮ್ಮ ಕಾಲದಲ್ಲಿ ಅವತರಿಸಿ ನಿಜವಾಗಿರತಕ್ಕಂತಹ ಅದ್ವೈತ ತತ್ವವನ್ನು, ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವ, ಅದೇನು ತತ್ವಮಸಿ ಎಂಬತಕ್ಕಂಥ ತತ್ವ, ಅದನ್ನು ಎಲ್ಲ ಲೋಕಗಳಿಗೂ ಕೂಡ ಹರಡಿ ಅದನ್ನು ಪ್ರದಾನ ಮಾಡಿ ಎಲ್ಲರನ್ನೂ ಕೂಡ ಉದ್ಧಾರ ಮಾಡಲು ಅವತರಿಸಿದ ಯಾರು? ಶಂಕರ ಭಗವತ್ಪಾದರು. ಅವರ ಅವತಾರ ಮಾಡಿ 1200 ವರ್ಷಗಳ 1300 ವರ್ಷಗಳಾಗೋಯ್ತು. ಮತ್ತೆ ಕಾಲಾಂತರದಲ್ಲಿ ಅದೇ ಶಂಕರ ರೂಪದಿಂದ ಇಲ್ಲಿ ಈಗ ಅವತರಿಸಿ ನಮ್ಮ ಕಣ್ಣು ಮುಂದೆಯೇ ಇದ್ದಂತಹ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಈ ದಿನ ಜಯಂತಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿದಿನವೂ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ದೇವೆ, ಅದು ಬೇರೆ ವಿಚಾರ. ಆದರೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ಇವತ್ತು ಈ ತಿಥಿ ಕೃಷ್ಣ ಪಕ್ಷ ತ್ರಯೋದಶಿ ಅಂತ ಕಾಣ್ತೇವೆ. ತ್ರಯೋದಶಿ ತಾನೆ, ಅದರ ಅಷ್ಟಮಿನ ತ್ರಯೋದಶಿ ಇರಬೇಕು. ಅದರಲ್ಲಿ ಈ ಒಂದು ದಿನವನ್ನು, ಈ ಒಂದು ಜಯಂತಿ ದಿನವನ್ನಾಗಿ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅವರ ಒಂದು ಹೆಚ್ಚುಗಾರಿಕೆ, ಅವರ ಅವತಾರದ ಒಂದು ಉದ್ದೇಶ ಎಲ್ಲವನ್ನೂ ಕೂಡ ನಾವು ಪ್ರತಿದಿನವೂ ಕೂಡ ಆಸ್ವಾದ ಮಾಡ್ತಲೇ ಇದ್ದೇವೆ. ಹೌದು ತಾನೆ? ಹಾಗಾಗಿ ಈ ದಿನ ಏನು ವಿಶೇಷವಾಗಿ ಮಾಡತಕ್ಕಂಥ ದಿನ ಏನಿಲ್ಲ. ಯಾವಾಗ ಮಾಡಬೇಕು? ಯಾವಾಗ 364 ದಿವಸವೂ ಮಾಡದೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು, ಈ ದಿನ ನೋಡಪ್ಪ ಇವಾಗ ನೆನಪಿಸ್ಕೊಳ್ಳೋಣ ಅಂದಾಗ ಸ್ವಲ್ಪ ಹೆಚ್ಚಿನ ಮಹತ್ವ ಇದೆ. ನಾವು ಪ್ರತಿದಿನವೂ ಅದನ್ನು ನೆನೆಸ್ಕೊಳ್ತಾ ಇರೋದರಿಂದ ಅಂಥ ಮಹತ್ವ ಇಲ್ಲ. ಆದರೂ ಕೂಡ ಸಾಂಪ್ರದಾಯಿಕವಾಗಿ ಮಾಡಬೇಕಾದದ್ದು ನಮ್ಮ ಒಂದು ಕರ್ತವ್ಯ, ಅವ್ರ ಶಿಷ್ಯರಾಗಿರತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಆ ಮಹಾತ್ಮರಿಗೆ, ಶಂಕರ ರೂಪಿಗಳಾದ ಮಹಾತ್ಮರಿಗೆ ನಿಮ್ಮೆಲ್ಲರ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಏನು ಮಾಡ್ಬೋದು ಅಷ್ಟೇ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ.
ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿ ಏನು ಕೇಳ್ಬೋದು, ಸ್ವಾಮಿ ನೀವೇನೋ ಆ ಒಂದು ಶಾಂಕರ ಭಾಷ್ಯದ ಒಳ ಮರ್ಮವನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ. ಅದೇ ರೀತಿ ನಮಗೂ ಕೂಡ ಅದನ್ನು ನೀವು ಏನು ಗ್ರಂಥರೂಪವಾಗಿ ಲೋಕಕ್ಕೆ ಹರಡಿದಿರಿ ಕೂಡ. ಆ ಒಂದು ತತ್ವ ನಮಗೂ ಕೂಡ ನಮ್ಮ ಬುದ್ಧಿಗೆ ಗೋಚರವಾಗಿ ಅಷ್ಟೇ ಅಲ್ಲ, ನಮ್ಮ ಅನುಭವದಲ್ಲಿ ನೆಲೆ ನಿಲ್ಲುವಂತೆ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಒಂದು ಪ್ರಶಸ್ತಿ ಶ್ಲೋಕ ನಾವು ಪ್ರತಿದಿನ ಹೇಳ್ಕೊಳ್ತಕ್ಕಂಥದ್ದು. ಪ್ರಶಸ್ತಿ ಶ್ಲೋಕವನ್ನು ಹೇಳಿ ಸ್ವಾಮಿಪಾದರವರಿಗೆ ನಮಸ್ಕಾರ ಮಾಡಿ ನಂತರ ಮುಂದಿನ ಒಂದು ಪಾಠವನ್ನು ಪ್ರಾರಂಭಿಸೋಣ. ಓಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಚತುರ್ದಶಂ ಅಷ್ಟಸೂತ್ರಾತ್ಮಕಂ ಕರ್ತೃಧಿಕರಣಂ. ಓಂ ಕರ್ತಾಶಾಸ್ತ್ರಾರ್ಥವತ್ವಾತ್ ಓಂ ವಿಹಾರೋಪದೇಶಾತ್ ಓಂ ಉಪಾದಾನಾತ್ ಓಂ ವ್ಯಪದೇಶಾಚ್ಚ ಕ್ರಿಯಾಯಾಂ ನ ಚೇನ್ನಿರ್ದೇಶ ವಿಪರ್ಯಯಃ ಓಂ ಉಪಲಬ್ಧಿವದ ನಿಯಮಃ ಓಂ ಶಕ್ತಿ ವಿಪರ್ಯಯಾತ್ ಓಂ ಸಮಾಧ್ಯಭಾವಾಚ್ಚ. ಇದು ಈ ಒಂದು ಅಧಿಕರಣದಲ್ಲಿ ಕರ್ತೃಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 8 ಸೂತ್ರಗಳು. ಪ್ರಕೃತ ಇದರಲ್ಲಿ 5ನೇ ಸೂತ್ರ, ಪಾದದ ಮೊದಲನಿಂದ 37ನೇ ಸೂತ್ರ. ಓಂ ಉಪಲಬ್ಧಿವದ ನಿಯಮಃ ಓಂ ಉಪಲಬ್ಧಿವದ ನಿಯಮಃ. ಏನು ಈ ಒಂದು ಅಧಿಕರಣ, ಇದಕ್ಕೆ ವಿಷಯ ಏನು? ಜೀವನು ಕರ್ತೃವೇ ಅಥವಾ ಅಕರ್ತೃವೇ ಎಂಬತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ. ಹಿಂದಿನ ಅಧಿಕರಣದಲ್ಲಿ ಜೀವ ಅಂತಕ್ಕಂಥ ಅವನು ಹುಟ್ಟಿದ್ದಾನೆ ಇಲ್ಲವೇ ಇಂಥದ್ದೆಲ್ಲ ವಿಚಾರ ಮಾಡಾಗಿತ್ತು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಜೀವನಿಗೆ ಕರ್ತೃತ್ವ ಇದೆಯೇ ಅಥವಾ ಇಲ್ಲವೇ ಅಂತಕ್ಕಂಥ ನಮ್ಮ ಮೇಲು ನೋಟಕ್ಕೆ ತೋರ್ತಕ್ಕಂಥ ಒಂದು ವಿಷಯ ಏನು? ಅಲ್ಲ ಸ್ವಾಮಿ, ಜೀವನಿಗೆ ಕರ್ತೃತ್ವ ಇದೆ ಅಂತ ಕೇಳಬೇಕಾ? ಅದನ್ನು ಕೇಳ್ತಕ್ಕಂಥ ಅವಶ್ಯಕತೆ ಏನಿದೆ? ಯಾಕೆ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ, ನೀವು ಮಾತಾಡ್ತಾ ಇದ್ದೀರಿ, ಏನು ಮತ್ತೆ ಕರ್ತೃತ್ವ ಇಲ್ಲದೆ ಮಾತಾಡ್ಬಿಡ್ತೀರಾ? ನಾವು ಕೇಳ್ತಾ ಇದ್ದೀವಿ ಕರ್ತೃತ್ವ. ಹೀಗೆ ಇದು ವಿಚಾರ ಮಾಡತಕ್ಕಂಥ ಪ್ರಶ್ನೆನೇ ಅಲ್ಲವಲ್ಲ, ವಿಷಯವೇ ಅಲ್ಲವಲ್ಲ ಇದು ಅಂತಂದರೆ ಇಲ್ಲ, ವಿಚಾರ ಮಾಡಬೇಕು. ಯಾತಕ್ಕೆ ಅಂತಂದರೆ ಹಿಂದೆ ಅನೇಕ ಬಾರಿ ಹೇಳಿದ್ರು ನೋಡಿ, ಈ ಜೀವನ ಜೀವತ್ವ ಅಂತಕ್ಕಂಥದ್ದು ಎಲ್ಲಿಯವರೆಗೆ ಗೊತ್ತೇನೋ? ಇವನ ಎಲ್ಲ ಆಟಗಳು ಕೂಡ ಎಲ್ಲಿವರೆಗೆ ಅಂತಂದರೆ ಪರಮಾತ್ಮೈಕತ್ವ ಜ್ಞಾನವಾಗುವವರೆಗೆ ಮಾತ್ರ ಇವನಿಗೆ ಅಸ್ತಿತ್ವ. ಯಾರಿಗೆ? ಜೀವನಿಗೆ. ಅಲ್ಲಿ ತನಕ ಇವನ ಅಸ್ತಿತ್ವ, ಎಲ್ಲ ವ್ಯವಹಾರವೂ ಉಂಟು, ಕರ್ತೃತ್ವ ಭೋಕ್ತೃತ್ವ ಪ್ರತಿಯೊಂದು ಉಂಟು, ಸಂಸಾರ ಉಂಟು, ನಾವು ಅಲ್ಲಿ ಗಳಿತಾ ಇಲ್ಲ. ಆದರೆ
ಎಲ್ಲಿಯವರೆಗೆ ಉಂಟು ಇದು ಅಂತಂದರೆ, ಈ ಯಾವಾಗ ಪರಮಾರ್ಥ ಜ್ಞಾನವಾಗುತ್ತದೆಯೋ ಅಲ್ಲಿ ಹೋಗಿಬಿಡುತ್ತೆ. ಆದ್ದರಿಂದ ಅಲ್ಲಿಯವರೆಗೆ ಮಾತ್ರ ಇದರ ಅಸ್ತಿತ್ವ. ಬಟ್ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆಗಿದೆ ಅಂತಂದರೆ ಎಲ್ಲಿಯವರೆಗಪ್ಪ ಬಾಯಾರಿಕೆ ಆಗುತ್ತೆ ಅಂತಂದರೆ ಏನು ಹೇಳೋದು ಅದಕ್ಕೆ? ಅದಕ್ಕೇನು ಕಾರಣ ಅಥವಾ ಕಾಲ ಇದೆಯೇನು? ಕಾಲ ಏನೂ ಇಲ್ಲ. ಯಾಕೆ? ಎಲ್ಲಿಯವರೆಗೆ ನಾವು ನೀರನ್ನು ಕುಡಿಯುವುದಿಲ್ಲವೋ ಅಲ್ಲಿಯವರೆಗೆ ಈ ಒಂದು ಬಾಯಾರಿಕೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗೆ ಇಲ್ಲೇನಾಗಿದೆ, ಎಲ್ಲಿಯವರೆಗೆ ಈ ಅಜ್ಞಾನ ಎಂಬತಕ್ಕಂಥದ್ದು ನಮಗೆ, ಅಜ್ಞಾನ ಅಂದ್ರೇನು? ಅಜ್ಞಾನ ಅಂತಂದರೆ ಈ ಒಂದು ಜೀವನ ಬಗ್ಗೆ ನಾವು ವ್ಯವಹಾರ ಮಾಡ್ತಾ ಇದ್ದೇವಲ್ಲ, ಜೀವನ ಕರ್ತೃ ಭೋಕ್ತೃ ಅಂದ್ಕೊಂಡು, ಈ ಜೀವನ ಬಗ್ಗೆ ಅವನ ನಿಜವಾದ ಸ್ವರೂಪವು ಅರ್ಥವಾಗುವವರೆಗೆ ಅಂತ ಅರ್ಥ ಅಷ್ಟೆ. ಜೀವನ ನಿಜವಾದ ಸ್ವರೂಪ ಅರ್ಥವಾಗುವವರೆಗೆ. ಈಗ ಹಾವನ್ನು ನೋಡಿ ಹೆದರ್ಕೊಂಡ್ಬಿಟ್ಟ, ಓಡ್ಬಿಟ್ಟ, ಕಾಲು ಮುರ್ಕೊಂಡ, ಅದು ಮಾಡ್ದ ಇದು ಮಾಡ್ದ ಎಲ್ಲ ಆಯಿತು ಅಂದರೆ ಎಲ್ಲಿಯವರೆಗೆ ಅಂತಂದರೆ, ಆ ಹಾವಿದೆಯಲ್ಲ, ತೋರ್ತಾ ಇದೆಯಲ್ಲ, ನಿಜವಾಗಿಯೂ ಕೂಡ ಆ ಹಾವಿದೆಯಾ ಇಲ್ಲವಾ ಎಂಬುದಾಗಿ ವಿಚಾರ ಮಾಡಿ ತಿಳಿದುಕೊಂಡ ಜ್ಞಾನವಾಗುವವರೆಗೆ. ಅದನ್ನೇ ಪರಮಾರ್ಥ ಜ್ಞಾನ ಅಂದ್ರೇನು? ಹಾವಿನ ಪರಮಾರ್ಥ ಜ್ಞಾನವಾಗುವವರೆಗೆ ಆ ಹಾವಿನ ಹಾವತ್ವ ಪದ ಸರಿಯಾಗಿ ಇಲ್ಲದೆ ಇರ್ಬೋದು, ಒಂದು ಹಾವಿನ ಭಾವನೆ ನಮಗಿರುತ್ತೆ ಅಲ್ಲಿವರೆಗೆ. ಆಮೇಲಿಂದ ಅಯ್ಯಯ್ಯೋ ಹಗ್ಗ ಕಣ್ರಿ ಅದು ಅಂದ್ಬಿಟ್ಟು ಎಲ್ಲಿತ್ತು ಹಾವು ಅಂದಮೇಲೆ ಏನು ಹೇಳೋಣ ನಾವು? ಹಾವು ಹಗ್ಗದಲ್ಲಿ ಲೀನವಾಗಿ ಹೋಗಿಬಿಡ್ತು ಅಂತ ಹೇಳೋಣ. ಹಾವು ಹಗ್ಗದಲ್ಲಿ ಲೀನವಾಗಿ ಹೋಗಿಬಿಡ್ತು ಅಂತ ಅನ್ನೋದಕ್ಕೆ ಅಲ್ಲಪ್ಪ, ಹಾವೇ ಇರಲಿಲ್ವಲ್ಲ, ನಿನ್ನ ಭ್ರಮಕಾಲದಲ್ಲೂ ಕೂಡ ಹಾವಿರಲಿಲ್ಲ, ಇದ್ದಿದ್ರೆ ಲೀನವಾಗಬಹುದಾಗಿತ್ತು. ಹೋಗಲಿ, ಹಾವು ಇಲ್ಲ ಅಲ್ಲೇ ಇದೆ ಅಂತ ಹೇಳೋಣ. ಅಯ್ಯೋ ಅದು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಧೈರ್ಯವಾಗಿ ಹೋಗ್ತೀಯಾ, ಮುಟ್ತೀಯಾ, ಎತ್ಕೊಳ್ತೀಯಾ, ಇದು ಮಾಡ್ತೀಯಾ, ಅದು ಹೇಳೋಕ್ಕಾಗೋದಿಲ್ಲ. ಹೀಗೆ ಇದು ಒಂದು ಥರ ಇದನ್ನೇ ಅನಿರ್ವಾಚ್ಯ ಅಂತಕ್ಕಂಥದ್ದು. ಇದು ಏನಾಗಿದೆ, ಈ ಅನಿರ್ವಾಚ್ಯ ಅಂತಕ್ಕಂಥ ಅನಿರ್ವಾಚ್ಯವಾದ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತಕ್ಕಂಥದ್ದನ್ನು ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ ಪರಮ ಪೂಜ್ಯ ಸ್ವಾಮಿಪಾದರವರು. ಅದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಸುಗಮದಲ್ಲಿ. ಮತ್ತೊಂದು ಬಾರಿ ಅದನ್ನು ನೋಡ್ತಾ ಇದ್ದೇವೆ. ಎಲ್ಲಿ? ಯಾವಾಗ? ಈ ಒಂದು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ನಾವು ಏನು ಮಾಡಿದ್ದೇವೆ ಅದರಲ್ಲಿ ಆ ಅಜ್ಞಾನ, ಅವಿದ್ಯೆ ಎಂಬತಕ್ಕಂಥ ಒಂದು ಪರಿಭಾಷೆ ಇದೆ. ಪರಿಭಾಷೆ ಅಂದ್ರೇನು? ಆಯಾಯ ಒಂದು ಸಿದ್ಧಾಂತ, ಆಯಾಯ ದರ್ಶನಕ್ಕೆ ಸೀಮಿತವಾಗಿರ್ತಕ್ಕಂಥ ಕೆಲವು ಪದಗಳು. ಹಾಗೆ ಇದು ಕೂಡ ಅವಿದ್ಯಾ ಅಂತಕ್ಕಂಥ ಪದ ಇದೆ, ಅದು ವೇದಾಂತ ದರ್ಶನಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪದ. ಅವಿದ್ಯಾ ಸಾರ್ವತ್ರಿಕ ಪದ ಅದು. ಆದರೂ ಕೂಡ ಅರ್ಥ ಏನಿದೆ ಅಲ್ಲಿಗೆ ಅಷ್ಟಕ್ಕೆ ಮಾತ್ರ ಅರ್ಥ ಮಾಡಬೇಕು. ಏನು ಮಾಡಬೇಕು ಅದನ್ನು ಸ್ವಾಮಿಪಾದರು ಹೇಳಿದ್ದಾರೆ. ಅದನ್ನು ಪುನಃ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲಿ? ಆ ವಿಶುದ್ಧ ವೇದಾಂತ ಪರಿಭಾಷಾ ಅನ್ನೋದರಲ್ಲಿ. ಈಗ ನಾವು ಅಧ್ಯಯನ ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥವಾಗುತ್ತದು ಅವಿದ್ಯೆಯ ಸ್ವರೂಪ. ಯಾಕೆ? ನಮಗೆಲ್ಲ ಚೆನ್ನಾಗಿ ಇವಾಗ ತಳಹದಿ ಚೆನ್ನಾಗಿದೆ ಇವಾಗ. ಆದ್ದರಿಂದ ನೋಡೋಣ, ಅದ್ರ ವಿಚಾರ ಇರಲಿ. ಹೀಗೆ ಅಲ್ಲಿಯವರೆಗೆ ಮಾತ್ರ ಅಂಥೇಳಿ, ಸರಿ, ಅದನ್ನು ಸಿದ್ಧ ಮಾಡಿ ತೋರಿಸ್ಬೇಕಲ್ಲ. ಸಿದ್ಧ ಮಾಡುವುದಕ್ಕಾಗಿ ಜೀವನ ಒಂದು ಪರಮಾರ್ಥ ಸ್ವರೂಪವನ್ನು ವಿಚಾರ ಮಾಡಿದ್ದಾರೆ. ಇಲ್ಲಿ ಏನು? ಜೀವನು ಕರ್ತೃವೇ ಅಲ್ಲವೇ? ಕರ್ತೃವು ಅಂತಕ್ಕಂಥದ್ದೇನು? ಪೂರ್ವಪಕ್ಷ ನಮ್ಮಲ್ಲಿ ಅನುಭವ. ಜೀವ ಕರ್ತೃತಾನೆ, ಇನ್ಯಾರು ಕರ್ತೃತ್ವ ಮಾಡ್ತಾ ಇಲ್ವಾ? ಅದು ನಿಜವಾಗಿ ಹಾವು ಅಂತಕ್ಕಂಥ ತೋರಿದಾಗ ಅದೇನು ಇಲ್ಲ ತೋರ್ತಾ ಇದೆಯಪ್ಪ, ನಾವು ಸುಮ್ಮನೆ ಅದು ಓಡ್ತಾ ಇದ್ದೀವಿ ಅಂತ ಯಾರು ಅನ್ಕೋತಾರೆ. ಆಗ ನಿಜವಾಗಿ ಇದ್ದದ್ದೇ ಅದು. ಕನಸು ತೋರುವಾಗ ಅದು ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಇದು ಕನಸು ಅಂದ್ರೇನು?
ಇವೆಲ್ಲ ಮಿಥ್ಯಾರೂಪವಾದದ್ದು ಎಂಬತಕ್ಕಂಥ ಒಂದು ಪರಿಜ್ಞಾನ ಯಾರಿಗೂ ಬರೋದಿಲ್ಲ. ಅದೇ ಸತ್ಯ, ಸತ್ಯ, ಸತ್ಯ. ಹಾಗೆ ಇಲ್ಲೂ ಕೂಡ ಎಲ್ಲಿವರೆಗಾಗಿ ಜೀವನ ಒಂದು ಕರ್ತೃತ್ವ ಅಂತ ಇದೆಯಲ್ಲ, ಇದೇ ಸತ್ಯ. ಆದರೆ ಇದು ಎಲ್ಲಿವರೆಗೆ? ಇದು ಶಾಶ್ವತವೇ? ಇಲ್ಲ. ಏನು? ಇದು ಏನು ಇದಕ್ಕೊಂದು ಸೀಮಿತ ಒಂದು ಎಲ್ಲೆ ಅಂತಕ್ಕಂಥದ್ದು ಉಂಟೆ ಅಂತಕ್ಕಂಥದ್ದು ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಜೀವನು ಕರ್ತೃವಲ್ಲ ಅಂತ ತೀರ್ಮಾನ ಮಾಡೋದು ಏನಾಗುತ್ತೆ? ಪರಮೇಶ್ವರನಿಗೂ ಪರಮಾತ್ಮನಿಗೂ ಜೀವನಿಗೂ ಕೂಡ ಯಾವ ಭೇದವೂ ಇಲ್ಲ ಅಂತಾಯಿತು. ಯಾಕೆ? ಅವನು ಆ ಕರ್ತೃ, ಇವನು ಆ ಕರ್ತೃ. ಏನು ಅದ್ವೈತ ಸ್ಥಾಪನೆ ಆಯಿತು. ಇನ್ನು ಜೀವನ ಕರ್ತೃ ಅಂತ ಸಿದ್ಧ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ದ್ವೈತ ಬಂತು. ಆವಾಗ ಏನಾಗುತ್ತೆ? ಆವಾಗ ಜೀವ ಅಂತಕ್ಕಂಥವನು ಯಾರು? ಅವನಿಗೂ ಪರಮೇಶ್ವರನಿಗೂ ಏನು ಸಂಬಂಧ? ಅವನು ಸೇವಕನ ಅಥವಾ ಇನ್ನೊಬ್ಬ ಅವನ ಅನುಯಾಯಿಯ ಅಥವಾ ಅವನ ಪಕ್ಕದಲ್ಲೇ ಕೂತ್ಕೊಳ್ತಕ್ಕಂಥವನ ಪರ್ಯಾಯವೋ ಅಂತಕ್ಕಂಥದ್ದೆಲ್ಲ ವಿಚಾರ ಮಾಡಬೇಕು. ಅದು ಎಲ್ಲವನ್ನೂ ಕೂಡ ವಿಚಾರ ಮಾಡಿದ್ದಾರೆ ಇಲ್ಲಿ. ಇರಲಿ, ಈಗ ಉಪಲಬ್ಧಿ ಜೀವನ ಕರ್ತೃವೇ ಅಲ್ಲವೇ ಎಂಬತಕ್ಕಂಥದ್ದು ವಿಚಾರ ಮಾಡಿ ಅದರಲ್ಲಿ ಈ 4 ಸೂತ್ರಗಳಿಂದ ಹೇಳಿದ್ದಾಯಿತು. ಇದು ಪೂರ್ವಪಕ್ಷ, ಇವೆಲ್ಲ ಈ ಅಧಿಕರಣವೇ ಪೂರ್ವಪಕ್ಷದ ಅಧಿಕರಣ. ಇಲ್ಲಿ ಇದು ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಇಲ್ಲಿ. ಹಾಗಾಗಿ ನೋಡೋಣ, ಮೊದಲನೇ ನೋಡಿದ್ವಿ ನಾವು, ಕರ್ತ ಶಾಸ್ತ್ರಾರ್ಥವತ್ವಾತ್. ಕೊಡ್ರಿ, ಜೀವನ ಕರ್ತೃ ಅಂತ ಹೇಳಲೇಬೇಕು. ಯಾಕೆ ಅಂದರೆ ಎಲ್ಲ ಶಾಸ್ತ್ರವಾಕ್ಯಗಳು ಕೂಡ ಅರ್ಥವತ್ತಾಗಿರಬೇಕಾಗಿರುವುದರಿಂದ, ಎಲ್ಲ ಶಾಸ್ತ್ರಗಳಿಗೂ ಅರ್ಥ ಬೇಕು, ಪ್ರಯೋಜನ ಬೇಕು ಶಾಸ್ತ್ರವಾಕ್ಯಗಳಿಗೆ. ಅದಕ್ಕೆ ಜೀವನ ಕರ್ತೃ. ಯಾಕೆ ಶಾಸ್ತ್ರದಲ್ಲಿ ಜೀವನ ಕರ್ತೃ ಅಂತ ಹೇಳಿರೋದು? ಹೌದು ತಾನೆ? ಪ್ರತಿಯೊಂದು ನೀನು ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬೇಕು, ಅಂಥದ್ದು ಮಾಡಬೇಕು, ನಾನು ಮಾಡಿದೆ, ನಾನು ಇದೆ. ಮತ್ತು ವಿಹಾರೋಪದೇಶಾತ್, ಅವರಿಗೆ ವಿಹಾರವನ್ನು ಹೇಳಿದ್ದಾರೆ. ಏನು ವಿಹಾರ ಅಂದರೆ? ಇಲ್ಲಿಂದ ಅಲ್ಲಿಗೆ ಹೋಗ್ತಾ, ಅಲ್ಲಿಂದ ಇಲ್ಲಿಗೆ ಹೋಗ್ತಾನೆ. ಕೆಲಸದಿಂದ ಎಚ್ಚರದಿಂದ ಕೆಲಸ, ಎಚ್ಚರ ನಿದ್ರೆ, ಅಲ್ಲಿ ಹೋಗ್ತಾರೆ, ವಾಪಸ್ ಬರ್ತಾನೆ. ಮತ್ತು ಇವೆಲ್ಲ ಮಾಡೋದೇನು? ವಿಹಾರ, ಹೋಗೋದು ಬರೋದು, ಅಲ್ಲಿ ಹೋಗ್ತಾ ಇಲ್ಲಿ ಹೋಗ್ತಾರೆ. ಏನು ಕರ್ತೃತ್ವ ಅಲ್ವೇ? ಹಾಗಾಗಿ ಕರ್ತೃತ್ವ. ಮತ್ತೆ ಉಪಾದಾನಾತ್, ಅವನು ಏನು ಉಪಾದಾನ ಅಂದರೆ ಒಂದು ಸಾಧನಗಳನ್ನು ಉಪಾದಾನ ಸ್ವೀಕಾರ ಮಾಡುವುದು. ಯಾವುದನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಸಾಧನಗಳನ್ನು, ಕರಣಗಳನ್ನು. ಹೌದು ತಾನೆ? ನಮ್ಮೆಲ್ಲರ ಅನುಭವ ಇದೆ. ಅದು ತಗೊಂಡ ಇದು ಮಾಡ್ದೆ, ಅದು ತಗೊಂಡ ಇದು ಮಾಡ್ದೆ. ಇಲ್ಲಿ ಏನು ಮಾಡ್ತಾರೆ ಜೀವ? ಕರಣಗಳನ್ನು. ಯಾವುದು ಕರಣಗಳು? ಇಂದ್ರಿಯ ಅಂತಕ್ಕಂಥ ಕರಣಗಳನ್ನು, ಮನಸ್ಸು ಎಂಬತಕ್ಕಂಥ ಕರಣಗಳನ್ನು ತೆಗೆದುಕೊಂಡು ಆ ಒಂದು ಕೆಲಸವನ್ನು, ಕ್ರಿಯೆಯನ್ನು ಮಾಡತಕ್ಕಂಥವನು ಯಾರಾಗಿರಬೇಕು? ಕರಣವನ್ನು ಉಪಯೋಗಿಸಿಕೊಂಡು ಕ್ರಿಯೆಯನ್ನು ಮಾಡತಕ್ಕಂಥವನು. ಅವನು ಕರ್ತೃವ ಇಲ್ಲದೆ ಇನ್ನೇನಾಗಿರೋದು ಸಾಧ್ಯ? ಕರ್ತೃವೇ. ಹಾಗೆ ಉಪಾದಾನ ಮತ್ತು ವ್ಯಪದೇಶಾಚ ಕ್ರಿಯಾಯಾನ್ನ ಚೇ ನಿರ್ದೇಶ ವಿಪರ್ಯಯ ಅಂದರೆ ಏನು? ಇಲ್ಲಿ ಈ ಒಂದು ಕ್ರಿಯಾಯ ಕರ್ತೃತ್ವ ವ್ಯಪದೇಶ, ಕ್ರಿಯೆಯಲ್ಲಿ ಎಲ್ಲ ಕ್ರಿಯೆಗಳನ್ನು ಕೂಡ ಕರ್ತೃತ್ವವನ್ನು ಹೇಳಿದ್ದಾರೆ. ಒಂದು ವೇಳೆ ಹಾಗೆ ಹೇಳಿಲ್ಲ ಅಂತ ಆಗಿಬಿಟ್ಟಿದ್ದರೆ ಶಾಸ್ತ್ರ ನಿರ್ದೇಶವೇ ಕೂಡ ವ್ಯತ್ಯಾಸ ಆಗಿಬಿಡಬೇಕಾಗಿತ್ತು. ಹೌದು ತಾನೆ? ಅದನ್ನು ಹೇಳಿದ್ದಾಯಿತು. ಈಗ ಹೇಳ್ತಾ ಇದ್ದಾರೆ, ಈ ಕಾರಣದಿಂದಲೂ ಕೂಡ ಜೀವನು ಕರ್ತೃವಾಗಿದ್ದಾನೆ ಅಂಥೇಳಿ. ಓಂ ಉಪಲಬ್ಧಿವದನ ಯಮಃ, ಓಂ ಉಪಲಬ್ಧಿವದನ ಯಮಃ, ಉಪಲಬ್ಧಿವತ್ ಅನಿಯಮಃ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಅನ್ವಯ ಏನಾಗುತ್ತೆ ಅಂದರೆ ನೋಡಿ, ಅಲ್ಲಿ ಕೆಲವು ಪದಗಳನ್ನು ಸೇರಿಸ್ಕೋಬೇಕಾಗತ್ತೆ. ಉಪಲಬ್ಧಿವತ್ ಅಂತಂದ್ರೆ ಏನು? ಉಪಲಬ್ಧಿ ಅಂತಂದ್ರೆ ನಮ್ಮ ಅರಿವು, ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಏನು ಉಪಲಬ್ಧಿವತ್ ಅಂದರೆ ನಮಗೆ ಹೇಗೆ ಅರಿವಾಗುತ್ತೋ, ನಮಗೆ ಹೇಗೆ ನಾವು ಸ್ವೀಕಾರ ಅರಿವಾಗುತ್ತೋ, ನಮ್ಮ ಬುದ್ಧಿ ಗೋಚರ, ಅದೇ ರೀತಿ ಅವನು ಏನು ಮಾಡ್ತಾನೆ?
ಆ ಒಂದು ಫಲ, ಅದರ ಫಲ ಏನಿದೆ ಅದನ್ನು ಸಂಪಾದಯೇತ್, ಅದನ್ನು ತೆಗೆದುಕೊಳ್ಳುತ್ತಾನೆ, ಅದನ್ನು ಉಂಟು ಮಾಡಿಕೊಳ್ಳುತ್ತಾನೆ. ನಾವು ಹೇಗೆ ಅರಿವಾಗುತ್ತೋ ಅದೇ ರೀತಿ ಫಲವನ್ನು ಉಂಟು ಮಾಡಿಕೊಳ್ತಾನೆ. ಏನಿದ್ರ ಅರ್ಥ ಅಂದರೆ ಸೇರಿಸ್ಕೋಬೇಕು ಅಂದರೆ ಸ್ವತಂತ್ರಸ್ಯ ಜೀವಸ್ಯ, ಈ ಜೀವ ಏನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಹೌದು ತಾನೆ? ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಈ ಸ್ವತಂತ್ರನಾಗಿರತಕ್ಕಂತಹ ಇಂತಹ ಜೀವನಿಗೆ ಏನಾಗುತ್ತೆ, ಉಪಲಬ್ಧಿವತ್ ಅಂತಂದ್ರೇನು, ಯಥಾ ಉಪಲಬ್ಧಿ ತಥೈವ ಫಲಂ ಸಂಪಾದಯತಿ ಇತ್ಯರ್ಥ. ಅಂದರೆ ಅವನು ಹೇಗೆ ಅರಿವಾಗುತ್ತೋ ಅದಕ್ಕೆ ಪ್ರವೃತ್ತನಾಗ್ತಾನೆ, ಫಲ ಮಾಡ್ತಾನೆ. ಏನು, ಇಂಥದ್ದನ್ನು ನಾನು ಮಾಡಬೇಕು ಅಂತ ಒಂದು ಅರಿವಾಗತ್ತೆ, ಏನು ಮಾಡ್ತಾನೆ, ಅದನ್ನು ಮಾಡ್ತಾನೆ, ಫಲ ತಗೊಳ್ತಾನೆ, ಅಷ್ಟೆ, ಉಂಟು ಮಾಡಿಕೊಳ್ತಾನೆ ಅಂತಂದ ಹಾಗೆ ಜೀವನಿಗೆ ಅನಿಯಮ ಅಂದರೆ ನಕೋಪಿ ನಿಯಮ ಅಸ್ತಿ. ಅಂದ್ರೇನು, ಸ್ವತಂತ್ರನಾಗಿರ್ತಕ್ಕಂಥ ಜೀವನಿಗೆ, ಅವನಿಗೆ ಅರಿವಿಗೆ, ನಮಗೆಲ್ಲ ಥರ ಇದೆ, ಅರಿವಿಗೆ ತಕ್ಕಂತೆ ಫಲವನ್ನು ಸಂಪಾದಿಸಿಕೊಳ್ಳಬೇಕು ಎಂಬತಕ್ಕಂತಹ ನಿಯಮವೇನೂ ಇರೋದಿಲ್ಲ ಅವನಿಗೆ. ಏನು ಹೀಗೆ ಅಂದರೆ ಅಂತಂದರೆ ನೋಡಿ, ಅವನಿಗೆ ನೋಡಿ ಇಂಥದ್ದು ಮಾಡಿ ಇಂಥದ್ದನ್ನು ಪಡೆಯಬೇಕು ಎಂಬತಕ್ಕಂಥ ಯಾವ ಒಂದು ನಿಯಮ ಅಂತಕ್ಕಂಥದ್ದು ಇಲ್ಲ. ಯಾಕೆ ನೋಡಪ್ಪ, ಅನುಭವದಲ್ಲಿ ಇರೋದರಿಂದ, ಯಾರೂ ಪೂರ್ವಪಕ್ಷ ಇವೆಲ್ಲ. ಆದ್ದರಿಂದ ಜೀವನ ಏನಾಗಿದ್ದಾನೆ, ಕರ್ತೃ. ಇಲ್ಲೂ ಕೂಡ ಏನಾಯಿತು, ಸ್ವತಂತ್ರಸ್ಯ ಜೀವಸ್ಯ ಉಪಲಬ್ಧಿವತ್ ಯಥಾ ಉಪಲಬ್ಧಿ ತಥೈವ ಫಲಂ ಸಂಪಾದಯೇತ್ ಇತ್ಯತ್ರ ನಿಯಮ ಇತ್ಯತಃ ಜೀವ ಕರ್ತ. ಅವನು ಅದೇ ರೀತಿ ಫಲವನ್ನು ಉಂಟು ಮಾಡಿಕೊಳ್ಬೇಕು ಅಂತ ನಿಯಮ ಇಲ್ಲ, ಏನು ಬೇಕಾದರೂ ಉಂಟು ಮಾಡಿಕೊಳ್ಳಬಹುದು. ಅವನು ಉಂಟು ಮಾಡಿಕೊಳ್ಳುವುದಕ್ಕೆ ತಕ್ಕವನಾಗಿರುವುದರಿಂದ ಏನಾಯ್ತು, ಅವನು ಕರ್ತೃ ಅಂತಾಯ್ತು. ಭಾಷ್ಯವಾಗ ನೋಡೋಣ, 148ನೇ ಭಾಷೆಗಳು. ಅತ್ರಾಹ ಇಲ್ಲಿ ಹೇಳ್ತಾರೆ ಪೂರ್ವಪಕ್ಷಿ, ಯದಿ ಬುದ್ಧಿ ವ್ಯತಿರಿಕ್ತೋ ಜೀವ ಕರ್ತಾ ಸ್ಯಾತ್ ಸಹ ಸ್ವತಂತ್ರ ಸನ್ ಪ್ರಿಯಂ ಹಿತಂಚೇವ ಆತ್ಮನೋ ನಿಯಮೇನ ಸಂಪಾದಯೇತ್ ನ ವಿಪರೀತಂ. ನೋಡಿ, ಒಂದು ಪಕ್ಷ ಬುದ್ಧಿಗಿಂತ ಇಲ್ಲಿ ಯಾತಕ್ಕೆ ಹೇಳ್ತಾರೆ ನೋಡಿ, ವಿಜ್ಞಾನಂ ಯಜ್ಞಂ ತನುತೆ ಅಂತಂದ್ರು. ವಿಜ್ಞಾನ ಅಂತಂದ್ರೆ ಏನು, ವಿಜ್ಞಾನ ಅಂತಂದ್ರೆ ಬುದ್ಧಿ ಅಂತ ಹಿಂದೆ ಎಲ್ಲ ಹೇಳಿದ್ರು. ಇಲ್ಲಿ ವಿಜ್ಞಾನಂ ಯಜ್ಞಂ ತನುತೆ, ವಿಜ್ಞಾನ ಬುದ್ಧಿ ಯಜ್ಞವನ್ನು ಮಾಡುತ್ತದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲಪ್ಪ. ಇಲ್ಲಿ ವಿಜ್ಞಾನ ಅಂತಂದ್ರೆ ಏನು, ಇಲ್ಲಿ ಕರಳಾರ್ಥ ವಿಜ್ಞಾನೇನ ವಿಜ್ಞಾನಮಾದಾಯ ಅಂತ ಹೇಳೋದ್ರಿಂದ ಇಲ್ಲಿ ಈ ವಿಜ್ಞಾನ ಅಂತಕ್ಕಂಥದ್ದರೆ ಈ ಜೀವ ಅಂತಕ್ಕಂಥದ್ದು ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಹಿಂದೆ ಹೇಳಿದ್ರಲ್ಲ. ಅದಕ್ಕೆ ತಕ್ಕ ಹಾಗೆ ಒಂದು ವೇಳೆ ಬುದ್ಧಿಗಿಂತ ಜೀವನು ಬೇರೆಯಾಗಿದ್ದು ಅವನು ಕರ್ತೃವಾಗಿದ್ದರೆ, ಬುದ್ಧಿಗಿಂತ ಬೇರೆ, ವಿಜ್ಞಾನಂ ಯಜ್ಞಂ ತನುತೆ ಬುದ್ಧಿಯಲ್ಲ, ಅವನು ಜೀವ, ಅಲ್ಲಿ ಜೀವನ ಯಜ್ಞವನ್ನು ಮಾಡುತ್ತಾನೆ. ಮತ್ತು ಅವನು ಸ್ವತಂತ್ರನಾಗಿದ್ದಾನೆ ಅಂತ ಆದಮೇಲೆ ಅವನೇನು ಮಾಡ್ಕೋಬೇಕು, ಯಾವಾಗ ನೋಡಿ ಸ್ವಾಮಿ ನಾನು ಸ್ವತಂತ್ರ, ಏನು ಮಾಡೋದಕ್ಕೂ ಸ್ವತಂತ್ರ, ಅದು ನಾನು ಏನು ಮಾಡ್ತೇನೆ, ಎಲ್ಲರೂ ನನಗೆ ಬೇಕೋ ಹಿತವನ್ನುಂಟು ಮಾಡುತ್ತೋ ಅದನ್ನು ಮಾತ್ರ ಮಾಡ್ಕೊಳ್ತೇನೆ ಅಷ್ಟೆ. ಅಹಿತವಾದದನ್ನು ಮಾಡೋದಿಲ್ಲ. ಅಹಿತವಾದ ಫಲ ನನಗೆ ಬೇಡ. ಯಾವಾಗ ನಾನು ಸ್ವತಂತ್ರನಾಗಿದ್ದಾಗ ಮಾತ್ರ, ಪರತಂತ್ರನಾಗಿದ್ದಾಗ ಆಗೋದಿಲ್ಲ. ಯಾಕೆಂದರೆ ಅವ್ರು ಹೇಳಿದಾಗ ಕೇಳಬೇಕು, ಆಗೋದಿಲ್ಲ. ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೇನೆ, ನನಗೆ ಹೇಗೆ ಅನುಕೂಲವೋ ಹಾಗೆ ಮಾಡ್ಕೊಳ್ತೇನೆ. ಹೌದು ತಾನೆ? ಪ್ರಿಯ ಹಿತಂಚ ಆತ್ಮನೋ ನಿಯಮಿತಂ. ಹೀಗೆ ಈ ಜೀವಾತ್ಮ ಇದ್ದಾನಲ್ಲ, ಅವನು ತನಗೆ ಪ್ರಿಯವಾದದ್ದನ್ನೇ ಮಾಡ್ಕೋಬೇಕು, ಹಿತವಾದದ್ದನ್ನೇ ಮಾಡಿಕೊಳ್ಬೇಕು. ಹೇಗೆ ಅವನ ಅರಿವಿಗೆ ತಕ್ಕಂತೆ, ಹೇಗೆ ಅವನ ಅರಿವಾಗ್ತಾ ಬುದ್ಧಿ ಹೇಗೆ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕಂತೆ ಪ್ರಿಯವಾದದ್ದನ್ನು ಸಂಪಾದನೆ ಮಾಡಬೇಕು, ಪ್ರಿಯವಾದದ್ದರಲ್ಲೇ ಅವನು ತೊಡಗಬೇಕು, ಅಪ್ರಿಯವಾದದ್ರಲ್ಲಿ ತೊಡಗಬಾರದು. ಹೀಗಿರುತ್ತಲ್ಲ, ಈ ತರಹ ನಿಯಮ ಏನೂ ಇಲ್ಲ ಅಂಥೇಳಿ ಸಂಪಾದಯೇತ್ ನ ವಿಪರೀತಂ, ಅದಕ್ಕೆ ವಿರುದ್ಧವಾಗೂ ಇಲ್ಲ. ವಿಪರೀತಮಪಿತು ಸಂಪಾದಯನ್ ಉಪಲಭ್ಯತೆ. ಮತ್ತೆ ಅದಕ್ಕೆ ಬದಲಾಗಿ ಏನಾಗುತ್ತೆ,
ಈ ವ್ಯತಿರಿಕ್ತ ಏನು ಜೀವ ಅವನಿಗೆ ಇಷ್ಟವಿರೋದಿಲ್ಲ, ಆದರೂ ಕೂಡ ಏನೋ ಒಂದು ಫಲ ಬಂದುಬಿಡುತ್ತೆ ನಮಗೆ. ಜೀವ ನಾವು ಅಂತ ಇಟ್ಕೊಳ್ಳೋಣ, ನಮಗೆ ಬೇಡ, ಆದರೂ ಕೂಡ ನಾವು ಫಲ ಅನುಭವಿಸ್ಬೇಕಾಗತ್ತೆ. ಎಷ್ಟು ನಮ್ಮ ಅನುಭವದಲ್ಲಿ ಇದೆಯಲ್ಲ, ನಮ್ಗೆ ಬೇಡವಾಗಿರೋದು ಸ್ವಾಮಿ ಬಂದ್ಬಿಡುತ್ತೆ ಫಲ, ಅಯ್ಯೋ ನನ್ನ ಕರ್ಮ ಕಣ್ರಿ ಅಂದ್ಕೊಂಡ್ಬಿಡ್ತಾನೆ ಅಷ್ಟೆ. ಹೀಗೆ ಜೀವನ ಸ್ವತಂತ್ರನಾಗಿದ್ದರೂ ಕೂಡ ಅವನು ತನಗೆ ಇಷ್ಟವಾದದ್ದನ್ನೇ ಪಡ್ಕೋಬೇಕು ಅಂತಕ್ಕಂಥ ನಿಯಮ ಅಂತೇನೂ ಇಲ್ಲ. ಮತ್ತು ನಚ ಸ್ವತಂತ್ರಸ್ಯ ಆತ್ಮನಃ ಈದೃಶಿ ಪ್ರವೃತ್ತಿ ಅನಿಯಮೇನ ಉಪಪದ್ಯತೆ ಇತಿ. ಮತ್ತು ಈ ಸ್ವತಂತ್ರನಾಗಿರ್ತಕ್ಕಂತಹ ಆತ್ಮನಿಗೆ ಇಂತಹ ಪ್ರವೃತ್ತಿ ಏನು ಅಂದರೆ, ತನಗೆ ಬೇಕಾದ ಸಂಪಾದನೆ ಮಾಡ್ಕೋಬೇಕು, ಬೇಡವಾದನ್ನು ಬಿಡಬೇಕು ಅಂತಕ್ಕಂಥದ್ದು, ಇದು ನಿಯಮ ಮಾಡಿಕೊಳ್ಳೇಬೇಕು ಅಂತ ನಿಯಮ ಏನೂ ಇಲ್ಲ ಎಂಬ ಪೂರ್ವ ಪಕ್ಷವು ಬಂದಾಗ, ಇದು ಯಾರು ಹೇಳ್ತಕ್ಕಂಥ ಮಾತು? ಈ ಮಾತು ಸಿದ್ಧಾಂತ ಹೇಳ್ತಕ್ಕಂಥ ಮಾತು. ಹಾಗಂತ ನಿಯಮ ಏನೂ ಇಲ್ಲ ಕಣೆಯ. ಆದ್ದರಿಂದ ಜೀವನು ಸ್ವತಂತ್ರ ಅಂತ ಹೇಳುವ ಹಾಗೂ ಇಲ್ಲ. ಯಾಕೆ? ಸ್ವತಂತ್ರ ಆಗಿದ್ದರೆ ಅವನು ಏನು ಬೇಕೋ ಅದು ಮಾಡ್ಕೋತಾ ಇದ್ದ. ಹಾಗೆ ನಮ್ಮ ಅನುಭವ ಇದೆಯಾ? ಅಯ್ಯೋ, ಒಬ್ಬನಿಗೆ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. ಆದ್ದರಿಂದ ಜೀವ ಏನು ಕರ್ತೃ ಅಲ್ಲ, ಸ್ವತಂತ್ರನಲ್ಲ, ಕರ್ತೃ. ಅದೇ ಇನ್ನೇನು ಬೇರೆ ಒಂದು ಅವನಿಗೆ ಇದೆ ಅದಕ್ಕೆ. ಯಾವುದು? ಅದನ್ನು ಅನುಸರಿಸಿ ಮಾಡ್ತಾನೆ. ಯಾವುದು? ಕರ್ಮನೋ ಏನೋ ಒಂದು. ಅದಕ್ಕೋಸ್ಕರ ಉತ್ತರವನ್ನು ಹೇಳ್ತಾನೆ ಯಾರು? ಈ ಒಂದು ಪೂರ್ವಪಕ್ಷಿ. ಇಲ್ಲ, ನೀವು ಹೇಳಿದ ಸರಿ ಇಲ್ಲ ಸ್ವಾಮಿ, ಜೀವನ ಕರ್ತೃವೇ. ಯಾಕೆ? ಉಪಲಬ್ಧಿವದ ನಿಯಮ. ಹೇಗೆ ಅರಿವಾಗುತ್ತೋ ಹಾಗೇ ಅವನು ಹಿತವನ್ನು ಮತ್ತು ತನಗೆ ಸಂತೋಷವನ್ನು ಉಂಟು ಮಾಡಿಕೊಳ್ಬೇಕು ಅಂತಕ್ಕಂಥ ನಿಯಮ ಏನೂ ಇಲ್ಲ. ಯಥಾ ಅಯಮಾತ್ಮ ಉಪಲಬ್ಧಿಂ ಪ್ರತಿ ಸ್ವತಂತ್ರೋಪಿ ಅನಿಯಮೇನ ಇಷ್ಟಂ ಅನಿಷ್ಟಂಚ ಉಪಲಭತೆ, ಏವಂ ಅನಿಯಮೇನೈವ ಇಷ್ಟಂ ಅನಿಷ್ಟಂಚ ಸಂಪಾದಯಿಷ್ಯತಿ. ಇದು ನಮಗೂ ಅದು ಅನುಭವ ಇವೆಲ್ಲ. ಹೇಗೆ ಈ ಜೀವಾತ್ಮನು ತನ್ನ ಅರಿವಿಗೆ ತಕ್ಕಂತೆ ಸ್ವತಂತ್ರನಾಗಿದ್ದರೂ ಕೂಡ ನಿಯಮ ಏನಿಲ್ಲ, ಸ್ವತಂತ್ರ. ಅವನು ತನಗೆ ಇಷ್ಟವಾದದ್ದನ್ನೇ ಪಡ್ಕೋಬೇಕು ಅಂತ ಏನು ನಿಯಮ ಇಲ್ಲ. ಇಷ್ಟವಾದದ್ದನ್ನೂ ಪಡ್ಕೊಳ್ತಾನೆ, ಅನಿಷ್ಟವಾದದ್ದು ಅವನು ಬರುತ್ತೆ. ಎರಡನ್ನೂ ಅನುಭವಿಸ್ಬೇಕು ಅವನು. ಅದರಲ್ಲಿ ಯಾವ ನಿಯಮವೂ ಇಲ್ಲ. ಇಷ್ಟವನ್ನು ಸಂಪಾದಿಸಿಕೊಳ್ಳಬೇಕು ಎಂಬುದರ ನಿಯಮ ಇಲ್ಲದೆ, ಸಂಪಾದಿಸಿಕೊಳ್ಬೇಕು ಎಂಬ ನಿಯಮ ಇರುವಂತೆ ಅನಿಷ್ಟ ಸಂಪಾದನೆ ಮಾಡ್ಕೋಬೇಕು ಅಂತಲೂ ನಿಯಮ ಇದೆ. ಇದನ್ನೇ ಮಾಡ್ಕೋಬೇಕು ಅಂತ ನಿಯಮ ಏನಿಲ್ಲ. ಇದನ್ನೇ ನಿಯಮ ಇದು ಬಿಟ್ಟಿದ್ದಿದ್ರೆ ಏನಾಗ್ತಾ ಇತ್ತು? ಪ್ರತಿಯೊಬ್ಬನೂ ಕೂಡ ಕಷ್ಟ ಅನ್ನೋದು ಬರಲೇಬಾರ್ದಾಗಿತ್ತು. ಮತ್ತು ಉಪಲಬ್ಧಾವಪಿ ಅಸ್ವಾತಂತ್ರ್ಯಂ ಉಪಲಬ್ಧಿ ಹೇತೂಪಾದಾನ ಉಪಲಂಭಾತ್ ಇತಿಚೆ. ಇಲ್ಲೊಂದು ಸಣ್ಣ ಒಂದು ಆಕ್ಷೇಪ ಆಗ್ತದೆ. ಏನು? ಉಪಲಬ್ಧಾವಪಿ, ಅವನಿಗೆ ಅರಿವಾಗ್ತಾ ಇದೆ. ಆ ಅರಿವಿನಲ್ಲಿಯೂ ಕೂಡ ಅಸ್ವಾತಂತ್ರ್ಯಂ, ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಯಾತಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತಂದರೆ, ಉಪಲಬ್ಧಿ ಹೇತೂಪಾದಾನ ಉಪಲಂಭಾತ್. ಆ ಅರಿವಾಗುತ್ತಲ್ಲ, ಅದಕ್ಕೆ ಹೇತುಪಾದನ, ಅದಕ್ಕೆ ಕಾರಣ. ಯಾತಕ್ಕೆ ಅರಿವಾಗ್ತಾ ಇದೆ ಅಂತಕ್ಕಂಥ ಒಂದು ಕಾರಣ ಇದೆಯಲ್ಲ, ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಹಾಗಾಗಿ ಸ್ವಾತಂತ್ರ್ಯ ಇಲ್ಲ. ಆ ಉದಾಹರಣೆ ಕರ್ಮ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಅರಿವು ನಮಗಾಗುತ್ತೆ, ಇಂಥ ಅರಿವು ನಮಗಾಗಬೇಕಾದ್ರೆ ಕರ್ಮಕ್ಕೆ ತಕ್ಕ ಹಾಗೆ ಆ ಬುದ್ಧಿ ನಮಗೆ ಬುದ್ಧಿ ಕರ್ಮಾನುಸಾರಿಣಿ ಅಂತಾರಲ್ಲ, ಆ ಥರ. ಹಾಗಾಗಿ ಏನಾಯಿತು? ಅಸ್ವಾತಂತ್ರ್ಯ. ಕರ್ಮಕ್ಕನುಸಾರವಾಗಿ ಆಗಬೇಕಷ್ಟೆ. ಹಾಗಾಗಿ ಏನು ಅಸ್ವಾತಂತ್ರ್ಯ ಹೇತು ಉಪಲಬ್ಧಿಗೆ, ಅರಿವಿಗೆ ಆ ಒಂದು ಇದು ಬೇಕಲ್ಲಪ್ಪ, ಸಾಧನ. ಅವನಿಗೆ ಒಂದು ನಿಮಿತ್ತ ಬೇಕಲ್ಲ. ನಿಮಿತ್ತ ಯಾವುದು? ಕರ್ಮ. ಹಾಗಾಗಿ ಜೀವ ಸ್ವತಂತ್ರ ಅಂತ ಹೇಳ್ತೀಯಲ್ಲ, ಅದು ಹೇಗಾಗುತ್ತೆ ಅಂದರೆ ಅದಕ್ಕೆ ಹೇಳ್ತೀನಿ ಇಲ್ಲ ಸ್ವಾಮಿ, ಹಾಗಲ್ಲ. ವಿಷಯ ಪ್ರಕಲ್ಪನಾ ಮಾತ್ರ ಪ್ರಯೋಜನತ್ವಾತ್ ಉಪಲಬ್ಧಿ ಹೇತು. ಇಲ್ಲ, ಈ ಒಂದು ಉಪಲಬ್ಧಿ ಹೇತುಗಳಿದೆಯಲ್ಲ, ಅದನ್ನು ಆ ಅರಿವಿಗೆ ಕಾರಣವಾಗಿರ್ತಕ್ಕಂಥ ನಿಮಿತ್ತ ಒಂದು ಇದೆಯಲ್ಲ, ಆ ನಿಮಿತ್ತ ಏನು ಗೊತ್ತೇನು? ವಿಷಯ ಪ್ರಕಲ್ಪನಾ ಮಾತ್ರ ಪ್ರಯೋಜನ. ಆ ವಿಷಯವನ್ನು ಇಂಥದ್ದು ಅಂತ ಗೊತ್ತುಪಡಿಸುವುದಷ್ಟೇ ಅದರ ಕೆಲಸ ಅಷ್ಟೆ. ಇವಾಗ ನನ್ನ ಕರ್ಮ ಇದೆ, ಯಾವ ನಿಮಿತ್ತ ಅದು,
ಅದಕ್ಕೆ ನಾನೇ ಪ್ರವೃತ್ತನಾಗ್ತೇನೆ. ಪ್ರವೃತ್ತನಾಗುವಾಗ ನನಗೇನಾಗುತ್ತೆ, ಯಾವುದೋ ವಿಷಯದ ಮೇಲೆ ಪ್ರವೃತ್ತವಾಗುತ್ತೆ. ಆ ವಿಷಯ ಇದೆಯಲ್ಲ, ಅದನ್ನು ಓ ಅದು ಇಂಥದ್ದು ಅಂತ ಗೊತ್ತುಪಡಿಸುತ್ತೆ ಅಷ್ಟೇ ಅದು. ಅದು ಇನ್ನೇನು ಮಾಡೋದಿಲ್ಲ. ಇನ್ನೇನು ಮಾಡೋದಿಲ್ಲ ಅಂದರೆ ಸ್ವೀಕಾರ ಮಾಡೋದು, ಅಸ್ವೀಕಾರ ಮಾಡೋದು ಯಾವುದು ಅದು ಮಾಡೋದಿಲ್ಲ. ಅದು ಗೊತ್ತುಪಡಿಸುತ್ತಷ್ಟೇ. ಅಷ್ಟೇ ಸ್ವಾಮಿ ಅದು ಮಾಡೋದು. ಸ್ವೀಕಾರ ಮಾಡೋದು ಬಿಡೋದು ಇವನಿಗೆ ಸಂಬಂಧಪಟ್ಟಿದ್ದು, ಸ್ವತಂತ್ರ ಇವನು. ಹೇಗೆ ಸ್ವೀಕಾರ ಮಾಡೋದಕ್ಕೆ ನಿಯಮ ಇಲ್ವೋ, ಮಾಡದೇ ಇರೋದಕ್ಕೂ ನಿಯಮ ಇದೆ ಇವನಿಗೆ ಅಂಥೇಳಿ. ಉಪಲಬ್ಧೌ ತು ಅನನ್ಯಾಪೇಕ್ಷತ್ವಂ ಆತ್ಮನಃ. ಮತ್ತು ಈ ಉಪಲಬ್ಧಿ ಅಂತ ಇದೆ, ಅರಿವು ಅಂತ ಇದೆಯಲ್ಲ, ಅದು ಅನನ್ಯಾಪೇಕ್ಷತ್ವಂ ಆತ್ಮನ. ಮತ್ತು ಈ ಆತ್ಮ ಇದ್ದಾನ, ಜೀವಾತ್ಮ, ಅವನಿಗೆ ಅದನ್ನು ಬಿಟ್ಟು ಬೇರೆ ಇನ್ನೇನು ಅಪೇಕ್ಷೆ ಇಲ್ಲ. ಮತ್ತು ಯಾತಕ್ಕೆ ಅದಿದ್ದರೆ ಇವನು ಏನು ಅದಕ್ಕೆ ತಕ್ಕಂತೆ ಇವನು ಮಾಡ್ಕೊಳ್ಬಲ್ಲ ಅಂದರೆ ಇದನ್ನೇ ಮಾಡ್ಕೋಬೇಕು ಒಂದು ನಿಯಮ ಇಲ್ಲ. ಇದು ಆಗುತ್ತೆ, ಅದು ಆಗುತ್ತೆ. ಮತ್ತು ಯಾಕೆ ಇದಕ್ಕೆ ಕಾರಣ ಏನು ಅಂತಂದರೆ ಚೈತನ್ಯ ಯೋಗ. ಈ ಜೀವನೂ ಕೂಡ ಚೈತನ್ಯದಿಂದ ಕೂಡಿಕೊಂಡಿರುವುದರಿಂದ ಮತ್ತು ಅಪಿಚ ಅರ್ಥಕ್ರಿಯಾಯಾಮಪಿ ನ ಅಂತ್ಯಂ ಆತ್ಮನ ಸ್ವಾತಂತ್ರ್ಯಂ ಅಸ್ತಿ. ಮತ್ತು ಅರ್ಥಕ್ರಿಯಾಯಾಮಪಿ ಅಂದರೆ ಏನು? ಈ ಒಂದು ಪ್ರಯೋಜನವನ್ನನುಸರಿಸಿ ಕೆಲಸ ಮಾಡುವಾಗಲೂ ಕೂಡ ನ ಅತ್ಯಂತಂ ಆತ್ಮ ಸ್ವಾತಂತ್ರ್ಯ ಅಂದರೆ ಅದು ಅಲ್ಲಿ ಅವನಿಗೆ ಇಂಥದ್ದು ಅತ್ಯಂತಂ ಅಂದರೆ ಅವನೇ ಕೊನೆಯ ತೀರ್ಮಾನ ಅಂತನ್ನುವ ಸ್ವಾತಂತ್ರ್ಯ ಏನೂ ಕೂಡ ಆತ್ಮನಿಗೆ ಇಲ್ಲ. ಕೊನೆಯ ಯಾಕೆ ಜೀವಾತ್ಮನ ಇಲ್ಲ? ಯಾಕೆ? ಅಯ್ಯೋ, ಆ ಒಂದು ವೇಳೆ ಸ್ವಾತಂತ್ರ್ಯ ಇದ್ಬಿಟ್ಟಿದ್ರೆ ಬರೀ ಹಿತವಾದದ್ದನ್ನೇ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಸ್ವಾತಂತ್ರ್ಯ. ಮತ್ತು ದೇಶಕಾಲ ನಿಮಿತ್ತ ವಿಶೇಷಾಪೇಕ್ಷತ್ವಾತ್. ಯಾಕೆ ಸ್ವಾತಂತ್ರ್ಯ ಇಲ್ಲ? ಏನು ಕೇಳ್ತಾನೆ, ಏನು ಬಯಸುತ್ತಾನೆ ಅಂದರೆ ದೇಶ ಕಾಲ ನಿಮಿತ್ತ ವಿಶೇಷ ಎಲ್ಲ ಬೇಕಾಗುತ್ತೆ ಅವನಿಗೆ. ನಚ ಸಹಾಯಾಪೇಕ್ಷಸ್ಯ ಕರ್ತೃತ್ವ ನಿವರ್ತತೆ. ಮತ್ತು ಇನ್ನೊಂದು ಕರ್ತೃ ಅಂದರೆ ಮಾಡ್ತಾ ಇದ್ದಾನಲ್ಲ ಯಾವನವನು, ಕರ್ತೃ ಇದ್ದಾನಲ್ಲ, ಅವನ ಕರ್ತೃತ್ವ ಅಂತ ಇದೆಯಲ್ಲ, ಮಾಡಬೇಕಾದಂಥ ಕ್ರಿಯೆ ಭಾವ, ಅದು ಸಹಾಯಾಪೇಕ್ಷಸ್ಯ ಅಂದರೆ ಯಾವುದೋ ಸಾಧನವನ್ನು ಅನುಸರಿಸಿ ನ ನಿವರ್ತತೆ, ಉಂಟಾಗುವುದಿಲ್ಲ. ಸಹಾಯ ಇರುತ್ತೆ, ಪ್ರತಿಯೊಂದು ಇರುತ್ತೆ, ಆದರೂ ಕೂಡ ಏನಾಗುತ್ತೆ, ಫಲ ಅಂತಕ್ಕಂಥದ್ದು ಬೇರೆಯಾಗಿ ಬಿಡ್ಬೋದು. ಎಲ್ಲವನ್ನೂ ಮಾಡಿರ್ತಾನೆ ಸ್ವಾಮಿ, ಸರಿಯಾಗಿ ಮಾಡ್ದ, ಎಲ್ಲ ಸರಿಯಾಗಿ ಮಾಡ್ದ, ಯಾಕೋ ಹೀಗಾಗೋಯ್ತು, ಇದೆಲ್ಲ ನಮ್ಮ ಅನುಭವ ಇವೆಲ್ಲ. ಯಾಕೋ ಹೀಗಾಗೋಯ್ತು, ಏನು ಅದನ್ನು ಅನುಸರಿಸಿ ಫಲ ಏನಾಗೋದಿಲ್ಲ, ಕರ್ತೃತ್ವ ಉಂಟಾಗೋದಿಲ್ಲ. ಭವತಿ ಏಧೋದಕಾದ್ಯಪೇಕ್ಷಸ್ಯಾಪಿ ಭಕ್ತು ಭಕ್ತೃತ್ವಂ. ಇವಾಗ ಒಂದು ಅಡುಗೆಯವನಿದ್ದಾನೆ, ಅವನಿಗೆ ಅಡುಗೆ ಏನು ಸ್ವಾಮಿ ಒಳ್ಳೆ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟ ನೋಡಿ, ಅಡುಗೆಯವನಿವನು ಅಂದರೆ ಅವನು ಅಡುಗೆಯವನು. ಅಯ್ಯಯ್ಯ, ಅವನ ಅಡುಗೆಯವನಲ್ಲ ಸ್ವಾಮಿ, ಅವನಿಗೆ ಕಟ್ಟಿಗೆ ಬೇಕು, ಬೆಂಕಿ ಬೇಕು, ಉದಕ ನೀರು ಬೇಕು. ಕಟ್ಟಿಗೆ, ನೀರು, ಬೆಂಕಿ, ಒಲೆ, ಪಾತ್ರೆ ಎಲ್ಲ ಇದ್ದರೆ ಅವನು ಅಡುಗೆಯವನಷ್ಟೆ ಅಂತ ಹೇಳೋಕ್ಕಾಗುತ್ತ? ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದನ್ನೇನು ಸಾಧನ ಸಾಧನ, ಈ ಒಂದು ಸಾಧನವನ್ನು ಅಪೇಕ್ಷಿಸಿ ಅವನಿಗೆ ಕರ್ತೃತ್ವ ಏನು ಬರೋದಿಲ್ಲ. ಬೆಂಕಿ, ಒಲೆ ಎಲ್ಲ ಅಪೇಕ್ಷೆ ಇದ್ದರೆ ಅವನು ಅಡುಗೆಯವನು, ಇಲ್ಲಲ್ಲ ಅಂತ ಆಗುತ್ತಾ? ಇಲ್ಲ, ಎಲ್ಲ ಇರುತ್ತೆ. ಆದರೂ ಕೂಡ ಅವನ ಒಂದು ಭಕ್ತೃತ್ವ ಅಡುಗೆಯವನು ಅಂತಕ್ಕಂಥದ್ದು ಹೋಗೋದಿಲ್ಲ. ಅದನ್ನೇ ಇದಕ್ಕೆ ಸಾಧನ ಅಪೇಕ್ಷೆ ಇಲ್ಲ. ಸಹಕಾರಿ ವೈಚಿತ್ರ್ಯಾಚ ಇಷ್ಟಾನಿಷ್ಟಾರ್ಥ ಕ್ರಿಯಾಯಾಮ್ ಅನಿಯಮೇನ ಪ್ರವೃತ್ತಿ ಆತ್ಮನೋ ನಿವರ್ಜಿತ. ಹೀಗೆ ಈ ಒಂದು ಸಹಕಾರಿನೇನು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಲೆಕೆಳನ ಉಪಾದಾನ ಅಂತ ಇದೆಯಲ್ಲ, ಅದು ವೈಚಿತ್ರ್ಯಾಚ. ಅದು ವೈಚಿತ್ರ್ಯ ಬೇಕಾದಷ್ಟು ವಿಚಿತ್ರವಾಗಿರುತ್ತೆ. ಒಂದು ಅಡುಗೆ ಮಾಡಬೇಕಾದ್ರೆ ಏನು ಬೇಕು ಸ್ವಾಮಿ, ಎಲ್ಲ ಬೇಕಲ್ವಾ, ಕಟ್ಟಿಗೆ ಇದು, ಮತ್ತು ಅಷ್ಟಿಗೆ ಕಟ್ಟಿಗೆ ಒಣಗಿರಬೇಕು, ಏನೇನೋ ಇರುತ್ತೆ. ಸಹಕಾರ ಅವೆಲ್ಲ ವೈಚಿತ್ರ್ಯ. ಇಷ್ಟಾನಿಷ್ಟಾರ್ಥ ಕ್ರಿಯೆ, ಇಷ್ಟ ಅನಿಷ್ಟ ಪ್ರಯೋಜನವನ್ನು ಮಾಡತಕ್ಕಂಥ ಕೆಲಸಗಳಿಗೆ ಇವೆಲ್ಲ ಬೇಕು. ಈ ಸಹಕಾರಿ ವೈಚಿತ್ರ್ಯ ಇರೋದ್ರಿಂದ ಅನಿಯಮೇನ ಪ್ರವೃತ್ತಿ ಆತ್ಮನೋ ನ ವಿರುದ್ಧತೆ. ಅಂದರೆ ಆ ಜೀವಾತ್ಮನಿಗೆ ಆ ಪ್ರವೃತ್ತಿಯಾಗುವಾಗ ಯಾವ ನಿಯಮವೂ ಇಲ್ಲ. ಹೀಗೆ ಯಾಕೆ? ಸಹಕಾರಿ ವೈಚಿತ್ರ್ಯ.
ಬೇಕಾದಷ್ಟು ಅಡುಗೆ ಚೆನ್ನಾಗಿ ಆಗಬೇಕು ಅಂದರೆ ಸಹಕಾರಿ ವೈಚಿತ್ರ್ಯ ಸರಿಯಾಗಿರ್ಬೇಕು. ಸಹಕಾರಿ ಕಟ್ಟಿಗೆ ಸರಿಯಾಗಿ ಉರಿದು ಶಾಖ ಸರಿಯಾಗಿ ಉತ್ಪನ್ನವಾದರೆ ಮಾತ್ರ ದೋಸೆ ಸರಿಯಾಗಿ ಬರುತ್ತೆ. ಇಲ್ಲದೇ ಇದ್ದರೆ ಅಡುಗೆಯವನು ಎಷ್ಟೇ ಜಾಣನಾಗಿದ್ದರೂ ಬರೋದಿಲ್ಲ. ಫಲ ಅಂತಕ್ಕಂಥ ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು. ಸಹಕಾರಿ ನನ್ನ. ಆದ್ದರಿಂದ ಆತ್ಮನು ಈ ಒಂದು ಜೀವಾತ್ಮ ಇದ್ದಾನಲ್ಲ, ಅವನೇ ಕರ್ತೃ. ಬಟ್ ಫಲ ಅವನ ಪಾರ್ಥ ಅವನು ಅದರ ಅನಿಯಮ. ಅವನು ಹೇಗೆ ಇಷ್ಟು ಅವನ ಅರಿವಾಗಿರೋದು ಅದೇ ರೀತಿ ಫಲ ಆಗಬೇಕು ಅಂತ ನಿಯಮ ಏನೂ ಇಲ್ಲ. ಯಾಕೆ? ಸಹಕಾರಿಯನ್ನು ಅಪೇಕ್ಷೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಇಷ್ಟೇ. ಇವರ ಜೀವಕರ್ತೃ ಎಂಬತಕ್ಕಂಥ ಒಂದು ಸಿದ್ಧಾಂತವನ್ನು ಇವನು ಸ್ಥಾಪನೆ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಇನ್ನೊಂದು ಸೂತ್ರ ಏನು ಕಾಣುತ್ತೆ, ಅದಾದಮೇಲೆ ಸಿದ್ಧಾಂತ ಸೂತ್ರ ಇದೆ. ಬಹಳ ಬಹಳ ಶಂಕರ ಭಗವತ್ ಹೇಗೆ ವಾದ ಮಾಡಿದ್ದಾರೆ ಅಂದರೆ ಅಲ್ಲಿ ಅದು ನಮಗೆ ಗೊತ್ತಾಗುತ್ತೆ. ಯಥಾ ಚತಕ್ಷೋಭ ಯಥಾ ಪ್ರಸಿದ್ಧವಾದ ಸೂತ್ರ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಿದ್ದಾರೆ. ಮುಂದಿನ ಭಾಗ ನೋಡೋಣ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಲೇಟಾಗಿ ಹೋಯಿತು. ಈ ಸ್ವಾಮಿಪಾದರ ಒಂದು ಜಯಂತಿ ಇತ್ತಲ್ಲ, 2 ಭಾಗ ಲೇಟಾಗಿ ಕ್ಷಮಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.